ಎದ್ದು ಟಾಯ್ಲೆಟ್ ಮಾಡಬೇಕಾ? ನೋಡಿ ಈ ಥರ ಹಾಯ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಬಂದೆ. ಅಂದರೆ ನಾನು ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲಲ್ವ, ಪಾಪು ಚಿಕ್ಕವಳಲ್ವ, ಅದಕ್ಕೆ ಬುಧವಾರ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಎದ್ದು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಫಸ್ಟು ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕುಡಿಯೋದಕ್ಕೆ ಅಂತೇಳಿ. ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿತ್ತು. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಕುಕ್ಕರ್ ಬೇಕಾಗಿತ್ತು. ಕುಕ್ಕರಲ್ಲಿ ರಾತ್ರಿದು ಸ್ವಲ್ಪ ರೈಸ್ ಇತ್ತು, ಅದನ್ನೇ ಎತ್ತಿಡ್ತಾಯಿದ್ದೀನಿ. ಇಡ್ಲಿ ದೋಸೆ ಏನಾದರೂ ಮಾಡಿದ್ರೆ ನಾನು ಉಳಿದಿರೋ ಅನ್ನನ ಹಾಕಿಬಿಟ್ಟು ಮಾಡ್ಕೊತೀನಿ. ಅದಕ್ಕೆ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಆಮೇಲೆ ಕುಕ್ಕರ್ನ ತೊಳೆದಿಟ್ಕೊಂಡಿದ್ದೀನಿ. ರೈಸ್ ಮಾಡಬೇಕು. ಅಷ್ಟರಲ್ಲಿ ಬಿಸಿನೀರು ಕೂಡ ಕಾಯ್ಕೊಂತು. ಅದನ್ನು ಲೋಟಕ್ಕೆ ಹಾಕ್ಬಿಟ್ಟು ಹಾಗೆ ಅದನ್ನು ಕುಡ್ಕೊತ ನಾನು ಈ ಕಡೆ ಅನ್ನಕ್ಕೂ ಕೂಡ ಇಟ್ಬಿಟ್ಟೆ. ಅಂದರೆ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ತಿಂಡಿ ಮಾಡಬೇಕು. ಹಾಗೆ ಹಸ್ಬೆಂಡ್ ಕೂಡ ಬೇಗ ಹೋಗ್ತಾರಲ್ಲ, ಅದಕ್ಕೆ. ಅದಾದಮೇಲೆ ಆ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟು ನಾನು ಬಿಸಿನೀರು ಕುಡಿತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ, ಇವಾಗಿಂದಲ್ಲ, ನನಗೆ ಮೊದಲಿಂದನೂ ಅಷ್ಟೇ, ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಒಂದು 5ರಿಂದ 10 ನಿಮಿಷನಾದ್ರು ಕುತ್ಕೊಂಡು ಸ್ವಲ್ಪ ನೀರು ಕುಡಿದು ಆಮೇಲೆ ಕೆಲಸ ಮಾಡೋಕ್ಕಾಗೋದು. ನೀರೆಲ್ಲ ಕುಡ್ದಾದ್ಮೇಲೆ ಹೊಸ್ಲು ತೊಳೆಯೋಣ ಅಂದ್ಕೊಂಡು ಬಂದೆ. ಬಾಗಿಲು ತೊಳೆದಿರಲಿಲ್ಲ, ಅದಕ್ಕೆ ಬಾಗಿಲು ತೊಳಿತಾ ಇದ್ದೀನಿ. ಇವಾಗಂದರೆ ಹೊಸ್ಲು ತೊಳಿತಾ ಇದ್ದೀನಿ. ಆ ಹೊಸ್ಲನ್ನು ನಾನು ಯಾವತ್ತೂ ಬಟ್ಟೆನಲ್ಲೇ ಒರೆಸೋದು. ಪೊರ್ಕೆ ಎಲ್ಲ ಯೂಸ್ ಮಾಡಲ್ಲ. ಕಸ ಗುಡ್ಸೋಕ್ಕೂ ಕೂಡ ನಾನು ಪೊರ್ಕೆ ಯೂಸ್ ಮಾಡಲ್ಲ. ಹೊಸ್ಲು ಲಕ್ಷ್ಮಿ ಅಲ್ವಾ, ಅದಕ್ಕೆ ಪೊರ್ಕೆ ಯೂಸ್ ಮಾಡಬಾರ್ದು. ಮೊದಲು ಬಟ್ಟೆನಲ್ಲಿ ಹೊಸ್ಲನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಅದಾದಮೇಲೆ ಬಟ್ಟೆನಲ್ಲೇ ಕೂಡ ಅದನ್ನು ವಾಶ್ ಮಾಡಿಬಿಟ್ಟು ಹೊಸ್ಲಿಗೆ ನಾನು ಅರಿಶಿನ ಹಾಕ್ತೀನಿ. ಫಸ್ಟು ಅರಿಶಿನದಲ್ಲಿ ಅದನ್ನು ಚೆನ್ನಾಗಿ ಸಾರಿಸೋದು ಅಂತ ಹೇಳ್ತಾರಲ್ಲ, ಹಂಗೆ ಅರಿಶಿನದಲ್ಲಿ ಸಾರಿಸ್ಬಿಟ್ಟು ಆಮೇಲೆ ನಾನು ರಂಗೋಲಿ ಹಾಕೋದು. ನನಗೆ ಲಾಸ್ಟ್ ಒಂದು ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಹೊಸ್ಲಿಗೆ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದೀರಾ ಸಿಸ್ಟರ್, ಹೊಸ್ಲಿಗೆ ಹಾಕೋ ರಂಗೋಲಿಗಳ ತೋರಿಸ್ಕೊಡಿ ಅಂತ ಹೇಳಿದರು. ಅದ್ರದ್ದೊಂದು ವೀಡಿಯೋ ಮಾಡಬೇಕಿದೆ, ಮಾಡ್ತೀನಿ. ಪ್ರತಿದಿನ ನಾವು ಹೊಸ್ಲಿಗೆ ಯಾವ ಥರ ರಂಗೋಲಿಗಳನ್ನ ಹಾಕ್ಬೋದು, ಸಿಂಪಲ್ಲಾಗಿ ಚಿಕ್ಕದಾಗಿ ಯಾವ ಥರ ರೆಡಿ ಮಾಡ್ಬೋದು ಹೊಸ್ಲನ್ನ ಅಂತ ಹೇಳಿ ವೀಡಿಯೋ ಮಾಡ್ತೀನಿ. ಹೊಸ್ಲನ್ನ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಅಷ್ಟು ಸುಂದರವಾಗಿ ಕಾಣುತ್ತೆ. ಹಾಗೆ ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ಲು ಪೂಜೆ ಮಾಡುವಾಗ ಅಥವಾ ಹೊಸ್ಲನ್ನ ಕ್ಲೀನ್ ಮಾಡಿ ರಂಗೋಲಿ ಹಾಕುವಾಗ ಆದಷ್ಟು ಅದು ನೋಡಿದಾಗ ಸುಂದರವಾಗಿ ಕಾಣೋ ಥರ, ಚೆನ್ನಾಗಿ ಕಾಣಿಸೋ ಥರ ಅದಕ್ಕೆ ಅಲಂಕಾರ ಮಾಡಬೇಕು. ಸುಮ್ಮನೆ ಏನೋ ಹೊಸ್ಲು ತೊಳೆದು ರಂಗೋಲಿ ಹಾಕಬೇಕಲ್ಲ ಅಂತ ಏನೋ ಬೇಕಾಬಿಟ್ಟಿ ಮಾಡಬಾರ್ದು. ನನಗದು ಇಷ್ಟ ಆಗಲ್ಲ. ನಾನು ಯಾವಾಗಲೂ ಅಷ್ಟೇ ಈ ಥರ ಸಮಾಧಾನದಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಎಲ್ಲನೂ ತೊಳೆದು ಕ್ಲೀನ್ ಮಾಡೋದು. ನಾನೆಲ್ಲ ಮೊದಲು ಇಟ್ಕೊಂಡ್ಬಿಡ್ತೀನಿ, ತೊಗೊಂಡೋಗಿ ಏನೇನು ಬೇಕೆಲ್ಲ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡೆ ನಾನು ಕ್ಲೀನ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೂವು ಒಂದು ಮುಡಿಸಿರ್ಲಿಲ್ಲ, ಸೈಡಿಗೆ ಹೂವು ಮುಡಿಸ್ತೀನಿ, ಅದೊಂದು ಮಿಸ್ ಆಯಿತು. ಅದಾದಮೇಲೆ ಸೌತೆಕಾಯಿ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಅದಕ್ಕೆ ಸಲಾಡ್ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಈಗ ಹೊಸ ವರ್ಷದಿಂದ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ನನ್ನ ಹಸ್ಬೆಂಡು ಇವಾಗಲೇ ಬೇಡ, ಪಾಪು ಇನ್ನು ಹಾಲು ಕುಡಿತಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ಸಲ ಮಾಡೋದಕ್ಕಿಂತ ಸ್ವಲ್ಪನಾದರೂ ಒಂದೊಂದಾಗಿ ಇನ್ಕ್ಲೂಡ್ ಮಾಡ್ಕೊತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸಲಾಡ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಇನ್ನು ಉಳಿದಿದ್ದನ್ನು ಡ್ರಿಂಕ್ ಅದು ಜ್ಯೂಸ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಮೊಳಕೆ ಕಾಳು ಕಟ್ಟಿದ್ದೆ, ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಾಳು ಮಾಡಿಟ್ಟಿದ್ದೆ. ಅದ್ರ ಜೊತೆಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ ತುರಿ ಎಲ್ಲ ತೊಗೊಂಡಿದ್ದೀನಿ. ಮತ್ತು ನಾನು ಡಿಟಾಕ್ಸ್ ಡ್ರಿಂಕ್ ಮಾಡೋದಕ್ಕೆ ಒಂದು ಫುಲ್ ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಸಿಪ್ಪೆ ತೆಗೆದಿಲ್ಲ. ಸಿಪ್ಪೆ ತೆಗೆದ್ಬಿಟ್ರೆ ಅದರಲ್ಲಿರೋ ಫೈಬರ್ ಅಂಶ ಹೊರಟೋಗುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಹಾಗೆ ಒಂದು ಸ್ವಲ್ಪ ಪುದೀನ ಎಲೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾನು ಒಂದು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೌಡರ್ ಅದನ್ನು ಜ್ಯೂಸ್ ಆಗೋ ಥರ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಬೇಕಾದರೆ ನಾವು ಅದನ್ನು ಹಾಗೆ ಕೂಡ ಕುಡಿಬೋದು. ನಮಗೆ ಬಾಯಿಗೆಲ್ಲ ಸಿಗುತ್ತೆ, ಕುಡಿಯೋಕ್ಕಾಗಲ್ಲ ಅನ್ನೋದಾದರೆ ಅದನ್ನು ಸೋಸ್ಕೊಂಡು ಕುಡಿಬಹುದು.
ಹಾಗೆ ಕುಡಿದ್ರೆ ಒಳ್ಳೆಯದು, ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ. ನಾನು ಅದನ್ನು ಸೋಸ್ಕೊಂಡೆ, ನನಗೆ ಹಾಗೆ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಸೋಸ್ಕೊಂಡು ಆಮೇಲೆ ಅದನ್ನು ಕುಡಿತೀನಿ. ತುಂಬ ಒಳ್ಳೆಯದು. ಈ ಥರ ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂತಹ ಏನು ಟಾಕ್ಸಿಕ್ ಅಂಶಗಳು ಏನಿರುತ್ತೋ ಅದೆಲ್ಲ ಆಚೆ ಹೋಗುತ್ತೆ. ಹಂಗಾಗಿ ಬೆಳಗ್ಗೆನೇ ಇದನ್ನು ಕುಡಿಯೋದು ಒಳ್ಳೆಯದು. ನಾನು ಮೊದಲು ನನ್ನ ಮಗ ಹುಟ್ಟು ಆದಮೇಲೆ ಆವಾಗ ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಕುಡಿತಾ ಇದ್ದೆ. ಆಮೇಲೆ ಯಾಕೋ ಗೊತ್ತಿಲ್ಲ ಎಲ್ಲನೂ ಬಿಟ್ಬಿಟ್ಟಿದೆ. ಮತ್ತು ಇವಾಗೆಲ್ಲನೂ ನಾನು ಅಳವಡಿಸ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಹಾಗೆ ಬೇಕು ಅಂದರೆ ಸ್ವಲ್ಪ ಹನಿ ಹಾಕ್ಕೋಬೋದು. ಈ ಹನಿ ಬಂದು ನಾನು ಯಾವುದೇ ರೀತಿ ಅಂಗಡೀಲಿ ತೊಗೊಂಡಿರೋ ಹನಿ ಅಲ್ಲ. ಅದೇ ಬಸಿತಾರಲ್ಲ, ಮರದಲ್ಲಿ ಕಟ್ಟಿರೋ ಜೇನಿಂದ ಬಸಿತಾರಲ್ಲ, ಆ ಜೇನುತುಪ್ಪ ಅದನ್ನು ತರಿಸಿದ್ದೆ ನಾನು, ಪ್ಯೂರ್ ಜೇನುತುಪ್ಪ. ಅದನ್ನು ಹಾಕ್ಕೊಂಡು ಅದನ್ನು ಕುಡ್ಕೊತಾ ಹಾಗೆ ಅಡುಗೆ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಅದನ್ನೇ ಕುಡಿಯೋಕ್ಕೆ ಕೂತ್ಕೊಂಡ್ರೆ ಲೇಟಾಗಿಬಿಡುತ್ತೆ. ಅದಕ್ಕೆ ರೈಸ್ ಕುಕ್ಕರಿಂದ ತೆಗೆದುಬಿಟ್ಟು ಸ್ವಲ್ಪ ಆರಕ್ಕೆ ಇಡ್ತಾಯಿದ್ದೀನಿ. ಪುಳಿಯೋಗರೆಗೆ ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ಅದಕ್ಕೆ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಕುಕ್ಕರ್ಗೆ ಅದು ಪುಳಿಯೋಗರೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ಈ ಕಡೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆಗೂ ಬೇಕಾಗಿತ್ತು. ಹಾಗೆ ಇದು ನಾನು ಏನದು ಸಲಾಡ್ ಮಾಡ್ತಿದ್ನಲ್ಲ, ಅದಕ್ಕೂ ಆಗುತ್ತೆ ಅಂತ ಹೇಳಿ ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಯಾವ ಥರ ಆಗ್ತಿತ್ತು ಅಂದರೆ, ನಾನು ಕಡಲೆ ಬೀಜನ ಒಂದೇ ಸಲ ಫ್ರೈ ಮಾಡಿ ಇಟ್ಬಿಡ್ತಿದ್ದೆ, ಸಿಪ್ಪೆ ತೆಗೆದ್ಬಿಟ್ಟು ಬೇಕಂದಾಗ ಯೂಸ್ ಮಾಡ್ಕೊಬೋದಿತ್ತು. ಆವಾಗ ನನ್ನ ಮಗ ಚಿಕ್ಕವನಾಗಿದ್ದ. ಬಟ್ ಇವಾಗ ಹೆಂಗಾಗುತ್ತೆ ಅಂದರೆ, ಆ ಥರ ಏನಾದ್ರು ನಾನು ತೆಗೆದಿಟ್ಬಿಟ್ರೆ ನನ್ನ ಮಗನೇ ತಿನ್ಕೊಂಡ್ಬಿಡ್ತಾನೆ, ಹುರಿದಿರೋ ಕಡಲೆ ಬೀಜ ಇದ್ದರೆ. ಅದಕ್ಕೆ ನಾನು ಆ ಥರ ಇಡೋಕ್ಕೆ ಹೋಗಲ್ಲ, ಬೇಗ ಖಾಲಿ ಆಗುತ್ತೆ ಅಂತ. ಹಾಗೆ ಪುಳಿಯೋಗರೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಬೇಗ ಆಗೋಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂದರೆ ಪುಳಿಯೋಗರೆನೇ. ಅವ್ರಿಗೆ ತುಂಬ ಇಷ್ಟ ಪುಳಿಯೋಗರೆ ಅಂತಂದರೆ. ನಾನು ಒಗ್ಗರಣೆ ಹಾಕಿರೋ ಸ್ಮೆಲ್ಲಿಗೆ ಅವ್ರು ಬಂದುಬಿಟ್ಟು ಹೇಳ್ತಾಯಿದ್ರು, ಪುಳಿಯೋಗರೆ ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾಯಿದ್ರು. ನನ್ನ ಮಗಳು ಕೂಡ ಎದ್ದಿದ್ಲು. ಅವಳನ್ನು ಎತ್ಕೊಂಡು ತಿಂಡಿಗೂ ರೆಡಿ ಮಾಡಿಕೊಂಡು ಆ ಕಡೆ ಕಡಲೆ ಬೀಜನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಆಕೆ ಈ ಕಡೆ ಜ್ಯೂಸ್ ಕೂಡ ಕುಡಿತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಿರುವಾಗ ಮನೆಯಲ್ಲಿ ಎಲ್ಲ ಥರನೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಮಗಳಿಗೆ ಈಗ ಕ್ಯೂರಿಯಾಸಿಟಿ ಅಲ್ವಾ, ನೋಡ್ತಿರ್ತಾಳೆ ಏನು ಮಾಡ್ತಿದ್ದಾಳಮ್ಮ ಅಂತ. ಬಟ್ ಭಯನೂ ಆಗುತ್ತೆ, ಯಾಕಂದರೆ ಬಿಸಿ ಐಟಮ್ ಅಲ್ವಾ, ಇಟ್ಕೊಂಡು ಎಳೆದ್ಬಿಟ್ರೆ ಗೊತ್ತಾಗಲ್ಲ. ಇವಾಗಂತೂ ಎಲ್ಲನೂ ಇಟ್ಕೊಂಡು ಇಳಿಯೋದು, ಮುಟ್ಟೋದೆಲ್ಲ ಮಾಡ್ತಾಳೆ. ಭಯನೂ ಆಗುತ್ತೆ, ಎಲ್ಲಿ ಎಳೆದ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಹುಷಾರಾಗಿ ನೋಡ್ಕೋಬೇಕು. ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ತಿರುಗ್ಸೋಕ್ಕೂ ಆಗಲ್ಲ. ಬಟ್ ಹಸ್ಬೆಂಡು ನನ್ನ ಮಗನಿಗೆ ಸ್ನಾನ ಮಾಡಿಸ್ತಾಯಿದ್ರು. ಅವ್ರನ್ನೂ ಕರಿಯೋಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಟೈಮ್ ಸಾಕಾಗಲ್ಲ ಅಲ್ವಾ. ಬೆಳಗ್ಗೆ ಬೇಗನೆ ಎದ್ರೂ ಟೈಮೇ ಸಾಕಾಗಲ್ಲ. ಅವನಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕಾಗಿತ್ತು. ಪರವಾಗಿಲ್ಲ ನಾನೇ ಮಾಡ್ಕೊತೀನಿ ಅಂದೆ. ಮೊದಲೆಲ್ಲ ವಾಕರಲ್ಲಿ ಅವಳನ್ನ ಬಿಟ್ಬಿಟ್ಟು ಆಟ ಆಡೋಕ್ಕೆ ಏನಾದರೂ ಕೊಟ್ಬಿಟ್ಟು ಮಾಡ್ಕೊತಿದ್ದೆ. ಬಟ್ ಅವಳು ವಾಕರಿಂದ ಬಿದ್ದಾಗಿಂದ ವಾಕರಲ್ಲಿ ಕೂಡ ಕೂರಲ್ಲ, ಅಳ್ತಾಳೆ. ಗೊತ್ತಿಲ್ಲ ಎಷ್ಟು ಬೇಗ ದೊಡ್ಡವಳಾಗ್ತಾಳಪ್ಪ ಅಂತ ಅನ್ನಿಸ್ತಾ ಇದೆ ನನಗೆ. ಅದಾದಮೇಲೆ ಈ ಕಡೆ ಮೊಳಕೆ ಕಾಳೆಲ್ಲ ಹಾಕ್ಕೊಂಡು ಅದು ಸಲಾಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ. 1 ಬೌಲಷ್ಟು ಮೊಳಕೆ ಕಾಳಿಗೆ 1 ಬೌಲು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ. ವೀಡಿಯೋ ಶೇಕ್ ಆಗ್ತಿದೆ ಅಂದರೆ ನನ್ನ ಮಗ ಹಿಡ್ಕೊಂಡಿದ್ದು ನಾನು ವೀಡಿಯೋ ಮಾಡ್ತೀನಿ ಅಂತ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬೇಕಂದರೆ ಆನಿಯನ್ ಹಾಕೋಬೋದು, ಮತ್ತು ದಾಳಿಂಬೆ ಹಾಕ್ಕೋಬೋದು. ನಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೋಬೋದು. ಬಟ್ ಆನಿಯನ್ ನಾನೇ ಹಾಕಲಿಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತೇಳಿ. ನನ್ನ ಮಗನಿಗೆ ಸ್ಕೂಲ್ಗೂ ಹಾಕಿದ್ದೀನಿ. ಮೇಲೆ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸಿದ್ದೀನಿ, ಮಿಕ್ಸ್ ಮಾಡಲಿಲ್ಲ. ಅವನಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದೆ. ಅಷ್ಟರಲ್ಲಿ ದೇವ್ರ ಪೂಜೆಗೆ ಹೂವು ಬೇಕಾಗಿತ್ತು. ಇಲ್ಲೇ ಮನೆ ಹತ್ರನೇ ಮಾರ್ಕೊಂಡು ಬಂದರು. ಹೂವು ತೊಗೊಂಡೆ. ನನಗೆ ವಾರದ ದಿನಗಳಲ್ಲಿ ಎಷ್ಟು ಹೂವು ಇದ್ದರೂ ಸಾಕಾಗಲ್ಲ. 2 ಮಾರು 3 ಮಾರು ತೊಗೊಳ್ತೀನಿ, ಸಾಕಾಗೋದೇ ಇಲ್ಲ ಹೂವು. ಏನೋ ನನಗೆ ತುಂಬ ಇಷ್ಟ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ. ಈ ಸಲ ಇವತ್ತು ಜಾಸ್ತಿ ಏನು ಹೂವು ಇರಲಿಲ್ಲ, ಇದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಮಾರಕ್ಕೆ ಬಂದಿದ್ದವ್ರು ಬರೀ ಕನಕಾಂಬ್ರ ಹೂವು ಮತ್ತು ಕಾಕಡ ಹೂವು 2 ತಂದಿದ್ದು. ಅದಾದಮೇಲೆ ನನ್ನ ಮಗ ಸ್ಕೂಲಿಗೆ ಹೋದ, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರು. ಅವರು ಕೂಡ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಆಮೇಲೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿತ್ತು. ಸೊ ಮನೆ ಹತ್ರನೇ ಬಂದು ಕೊಟ್ಟೋದ್ರು. ತುಂಬ ಖುಷಿಯಾಯಿತು. ಇದು ನನ್ನ ಹಸ್ಬೆಂಡ್ಗೆ ತಿಂಡಿ ಹಾಕಿರೋದು. ನಾನು ತಿಂಡಿ ತಿನ್ನೋಕ್ಕಾಗಲಿಲ್ಲ. ಅವ್ರು ತಿಂಡಿ ತಿನ್ನುವಾಗ ಪಾಪುನವ್ರ ಕೈಲಿ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ಕೊಂಬಿಟ್ಟೆ ಬೇಗ.
ಪೂಜೆ ಸಿಂಪಲ್ಲಾಗೆ ಮಾಡಿದೆ ದೇವ್ರಿಗೆ. ಅಂದರೆ ರಾಯರಿಗೆ ಇವತ್ತು ಹಾಲು ಮತ್ತು ನೀರು ಎರಡೇ ಇಟ್ಟಿರೋದು, ಮತ್ತು ಬಾಳೆಹಣ್ಣಿತ್ತು ಬಾಳೆಹಣ್ಣು ಇಟ್ಟೆ, ಮತ್ತು ನನ್ನ ಮಗಳಿಗೆ ಸೆರೆಲಾಕ್ ತಂದಿದ್ನಲ್ಲ ಅದನ್ನೇ ಹಾಕಿ ಅವಳಿಗೆ ತಿನ್ನಿಸ್ದೆ. ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ ಇವತ್ತು ಪಾಪುಗೆ 9th ಮಂತದ್ದು ವ್ಯಾಕ್ಸಿನೇಷನ್ ಇದೆ. ಅವಳಿಗೆ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇಂಜೆಕ್ಷನ್ ಹಾಕ್ಸ್ಬೇಕಿದೆ. ಈ ಸಲ ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿಸ್ತಾಯಿದ್ದೀನಿ. ಇವಾಗ ಹೋಗಬೇಕು. ನನ್ನ ಹಸ್ಬೆಂಡು ಪಾಪುನ ಕೂರಿಸ್ಕೊಂಡು ಹೊರಗಡೆ ಕೂತ್ಕೊಂಡಿದ್ರು. ನಾನು ತಾಯಿ ಕಾರ್ಡನ್ನ ಮರ್ತುಬಿಟ್ಟಿದ್ದೆ, ಅದಕ್ಕೆ ತೊಗೊಂಡು ಬರೋಣ ಅಂತ ಬಂದು ತೊಗೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳು ನನ್ನ ಹಸ್ಬೆಂಡನ್ನ ತಪ್ಕೊಂಡು ಕೂತಿದ್ಲು. ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ಮಕ್ಕಳ ಕೂಟ ಇದೆಯಲ್ಲ, ಮಕ್ಕಳ ಕೂಟ ಹತ್ರ ಒಂದು ಗೌರ್ನಮೆಂಟ್ PHC ಇದೆ. ಅಲ್ಲಿ ಯಾವಾಗಲೂ ಖಾಲಿ ಇರುತ್ತೆ, ರಶ್ ಏನಿರಲ್ಲ. ಮೈಸೂರಲ್ಲಿ ಯಾರಾದರೂ ಇರೋರು ಈ ಥರ ಖಾಲಿ ಇರೋ ಹಾಸ್ಪಿಟ್ಲ್ ಹುಡುಕ್ತಿದ್ರೆ ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿ ಆಗ್ತಾರೆ. ಹಾಗೆ ಇದು ವೆಯ್ಯಿಂಗ್ ಮಿಷಿನು ಏನೋ ಗೊತ್ತಿಲ್ಲ, ಅದೇ ರಾಂಗ್ ಇದೆಯೋ ಅಥವಾ ನನ್ನ ಮಗಳೇ ವೆಯ್ಟ್ ಕಡಿಮೆ ಆಗಿದ್ದಾಳೋ ಗೊತ್ತಿಲ್ಲ, ತುಂಬ ಕಡಿಮೆ ತೋರಿಸ್ತಾಯಿತ್ತು ವೆಯ್ಟು. ನನಗೆ ಭಯ ಆಗೋಯಿತು. ಲಾಸ್ಟ್ ಟೈಮ್ ತೂಕ ಹಾಕ್ದಾಗಲೇ 8.5 kg ಇದ್ಲು, ಬಟ್ ಈ ಸಲ 8 kg ತೋರಿಸ್ತಾಯಿತ್ತು. ಗೊತ್ತಿಲ್ಲ ಏನು ವೆಯ್ಟ್ ಲಾಸ್ ಆಗಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ಸಾಯಂಕಾಲ ಆಗಿದೆ, ಸಂಜೆ ಒಂದು 5 ಗಂಟೆ ಆಗಿದೆ ಟೈಮು. ನಾನು ಹಾಸ್ಪಿಟ್ಲಿಂದ ಬಂದ್ವಿ, ಪಾಪು ಕರ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಬರ್ತಾ ಮನೆ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಹಂಗೇನೆ ಯಾಕೋ ಮನೆಯೇ ಸೆಟ್ ಆಗ್ತಾ ಇಲ್ಲ. ನೋಡೋಣ ಯಾವುದಾಗುತ್ತೆ ಅಂತ ಮನೆ ನೋಡಿಕೊಂಡು ಬಂದ್ವಿ. ಬರೋಷ್ಟಲ್ಲೇ ಮಧ್ಯಾಹ್ನ ಆಗಿತ್ತು. ಬಂದು ಮಧ್ಯಾಹ್ನ ಅಡುಗೆ ಏನೂ ಮಾಡಲಿಲ್ಲ. ಬೆಳಗ್ಗೆ ಪುಳಿಯೋಗರೆನೇ ಇತ್ತಲ್ಲ, ಅದೇ ಸಾಕು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅದೇ ತಿಂದರು. ಪಾಪು ಕೈ ಬಿಡಲಿಲ್ಲ, ತುಂಬ ಅಳ್ತಿದ್ಲು. 3 ಇಂಜೆಕ್ಷನ್ ಹಾಕಿದ್ದಾರೆ ಇವತ್ತು ಅವಳಿಗೆ. 2 ಕಡೆ ಕೈಗೆ ಹಾಕಿದ್ದಾರೆ, ಹಾಗೆ ಒಂದು ತೊಡೆಗೆ ಹಾಕಿದ್ದಾರೆ. ಹಂಗಾಗಿ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಮತ್ತು ಜ್ವರ ಕೂಡ ಬಂದಿದೆ ಇವಾಗ ಲೈಟಾಗಿ ಅವಳಿಗೆ. ನನ್ನ ಬಿಡ್ತಾನೆ ಇಲ್ಲ ಅವಳು. ಅದಕ್ಕೆ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಿಡು ಪುಳಿಯೋಗರೆ ಇದೆಲ್ಲ ತಿನ್ಕೊಳ್ತೀನಿ ಅಂತ ಹೇಳಿದ್ರು, ಅದೇ ತಿನ್ಕೊಂಡ್ರು. ನಾನು ಕೂಡ ಅದೇ ಅಡ್ಜಸ್ಟ್ ಮಾಡಿಕೊಂಡೆ. ಮತ್ತು ಬೆಳಗ್ಗೆ ಸ್ಯಾಲಡ್ ಮಾಡಿದ್ನಲ್ಲ ಅದು ಕೂಡ ಇತ್ತು, ಸರಿಯಾಯಿತು, ಅದು ಕೂಡ ಇತ್ತು. ಆಯಿತು. ಆಮೇಲೆ ಪಾಪುನ ಮಲಗಿಸ್ತಾ ಇದ್ದೆ. ಅವಳಂತೂ ಕೈ ಬಿಡ್ತಾ ಇಲ್ಲ. ಇವಾಗ ಜಸ್ಟ್ ಮಲಗಿಸ್ಬಿಟ್ಟು ಬಂದೆ. ಮಳೆ ಮೋಡ ಆಗಿದೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡೋದಿತ್ತು. ಪಾಟ್ ಎಲ್ಲ ಇಟ್ಟಿದ್ದೀವಲ್ಲ, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಪಾಪು ಕೈ ಬಿಡಲಿಲ್ಲ, ಅದಕ್ಕೆ ಅವರೇ ಮಾಡಿದ್ದಾರೆ. ಆಮೇಲೆ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿದ್ದಾರೆ ಅಂತ. ಇವಾಗ ನನ್ನ ಮಗ ಬರ್ಗರ್ ಬೇಕಂತ, ಅವನಿಗೆ ಬರ್ಗರ್ ಬೇಕು ಅಂತಿದ್ದ. ಸೊ ನಾನೇ ಮನೆಯಲ್ಲಿ ಮಾಡ್ಕೊಡೋಣ ಅಂದ್ಬಿಟ್ಟು, ಎಕ್ಸಾಕ್ಟ್ ಅಂದರೆ KFC ಸಿಗುತ್ತಲ್ಲ ಬರ್ಗರು, ಆ ಥರ ಬರಲ್ಲ, ನಾರ್ಮಲ್ ಬರ್ಗರು. ಜಸ್ಟ್ ಏನೋ ಒಂದು ಟ್ರೈ ಮಾಡ್ತೀನಿ ಅಂದರೆ ಬರ್ಗರ್ ಥರನೇ, ಬಟ್ ಒರಿಜಿನಲ್ ಬರ್ಗರ್ ಅಲ್ಲ ಇದು. ಅವ್ನಿಗೆ ಚಿಕ್ಕ ಮಗುವಿಂದ ನಾನು ಇದೇ ಥರ ಮನೆಯಲ್ಲೇ ಮಾಡ್ಕೊಡ್ತಾ ಇರೋದು. ಹೊರಗಡೆಯಿಂದ ಬರ್ಗರು ಅಪರೂಪ ತರಿಸ್ಕೊಡೋದು. ಇವಾಗ ಮಾಡ್ತೀನಿ ನಾನು ಬರ್ಗರ್ ಅಂತಿದ್ದೆ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಯಾರಾದರೂ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಯಾವಾಗಲೂ ಈ ಥರ ಬರ್ಗರು ಆ ಥರ ಏನಾದ್ರು ಹಠ ಮಾಡ್ತಿದ್ರೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿರೋಂತಹ ಐಟಮಿಂದನೇ ಮಾಡಿಕೊಡ್ಬೋದು. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಹೊರಗಡೆ ತರಿಸೋದು ತಪ್ಪುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಫಸ್ಟಿಗೆ ಬನ್ ತರಿಸ್ಕೊಂಡಿದ್ದೀನಿ. ಈ ಥರ ಬನ್ ಬರುತ್ತಲ್ಲ, ಬನ್ನು ನಾನು 4 ತರಿಸ್ಕೊಂಡಿದ್ದೀನಿ, ಸಾಕು ಅನ್ನಿಸ್ತು ಅದಕ್ಕೆ. ಹಾಗೆ ಈರುಳ್ಳಿನ ಈ ಥರ ಇದು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೈಸ್ ರೀತಿ. ಹಾಗೆ ಟೊಮೆಟೊನು ಕೂಡ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಇದೆ, ಹಾಗೆ ಮಯೋನೀಸ್ ಇದೆ. ನಾನು ಮಯೋನೀಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ತರಿಸಿರಲಿಲ್ಲ. ಈಗ ಇವ್ನು ಕೇಳ್ತಾನೆ ಅಂದ್ಬಿಟ್ಟೆ ತರಿಸ್ಕೊಂಡೆ. ಆ್ಯಂಡ್ ಜೊತೆಗೆ ಸಾಲ್ಟು ಬೇಕು ಅಂದರೆ ಸ್ವಲ್ಪ ಹಾಕೋತೀನಿ, ಇಲ್ಲಾಂದರೆ ಇಲ್ಲ. ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಒರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಯೂಸ್ ಮಾಡ್ಬೋದು, ಬಟ್ ನಾನೀಗ ಯೂಸ್ ಮಾಡ್ತಾ ಇಲ್ಲ ಅದನ್ನು. ನೋಡಿ ಬನ್ನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಕಡೆಗೆ ಮಯೋನೀಸು, ಒಂದು ಕಡೆಗೆ ಟೊಮೆಟೊ ಕೆಚಪ್ ಹಾಕ್ತೀನಿ. ಅದಾದಮೇಲೆ ಏನು ಈ ಆನಿಯನ್ ಮತ್ತು ಟೊಮೆಟೊ ಸ್ಲೈಸ್ನ ಇಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಕೊಡೋದಷ್ಟೇ. ಈ ಥರ ಕ್ಲೋಸ್ ಮಾಡೋದು ಅಷ್ಟೇ. ಇವಾಗ ಇದನ್ನ ತಿನ್ನೋದು. ಮಗನೆ ತಿನ್ನು ಮಗನೆ, ಹೆಂಗಿದೆ ಹೇಳು ತಿಂದ್ಬಿಟ್ಟು. ಬಾಯ್ ಬಿಟ್ಟು ಹೇಳು. ಬರೀ ಚೆನ್ನಾಗಿದೆ ಅಷ್ಟೇನಾ? ಸೂಪರಾಗಿಲ್ಲ?
ಆ್ಯಕ್ಚುಲಿ ಕುಕ್ಕುಂಬರ್ ಮರ್ತ್ಬಿಟ್ಟಿದ್ದೆ, ಇವಾಗ ನೆನಪಾಯಿತು. ಸೊ ಕುಕ್ಕುಂಬರ್ ಕೂಡ ಹಾಕಿದ್ದೀನಿ. ಕುಕ್ಕುಂಬರ್ ಕೂಡ ನನ್ನ ಮಗನಿಗೂ ಹಾಕಿ ಕೊಟ್ಟೆ ಮತ್ತೆ ಕುಕ್ಕುಂಬರ್ನ. ಆ್ಯಂಡ್ ಇದ್ರ ಜೊತೆಗೆ ಓರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಅಂದರೆ ಮನೆಯಲ್ಲೇ ಮಾಡ್ಕೋಬೋದು, ಹೆಲ್ದಿಯಾಗಿರುತ್ತೆ. ಹಾಗೆ ಮಕ್ಳಿಗೂ ಈ ಥರ ಸಂಜೆ ಟೈಮ್ ಏನಾದರೂ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡೋದು. ನಾನು ಅವ್ನು ಚಿಕ್ಕ ಮಗು ಇದ್ದಾಗಿಂದನೂ ಬರ್ಗರ್ ಅಂತ ಹಠ ಮಾಡೋನು. ಅವಾಗಿಂದ ಪ್ರತಿ ಸಲನೂ ಹೊರ್ಗಡೆನೆ ತರಿಸಿ ಕೊಡೋಕ್ಕಾಗಲ್ಲ ಅಲ್ವಾ, ಹಂಗಾಗಿ ನಾನು ಬ್ರೆಡ್ ತೊಗೊಂಡು ಈ ಥರ ಮಾಡಿಕೊಡ್ತಿದ್ದೆ. ಅಲ್ಲಿ ನಮ್ಮ ಮನೆ ಮುಂದೆ ಹಳೆ ಮನೆ ಹತ್ರ ಡೈರಿ ಇತ್ತು. ಡೈರಿನಲ್ಲಿ ಯಾವಾಗಲೂ ಬಂದು ಸಿಗೋದು, ತೊಗೊಂಬಂದು ಮನೆಯಲ್ಲಿ ವೆಜಿಟೇಬಲ್ಸ್ ಇದ್ದೇ ಇರ್ತಿತ್ತು ಯಾವಾಗ್ಲೂ. ಮತ್ತು ಮಯೋನೀಸ್ ಒಂದು ತರಿಸ್ಬೇಕಾಗಿತ್ತು, ಟೊಮೆಟೊ ಕೆಚಪ್ ಯಾವಾಗಲೂ ಇರ್ತಿತ್ತು. ಮಯೋನೀಸ್ ಒಂದು ತರಿಸ್ಬಿಟ್ಟು ಹಾಕ್ಕೊಡ್ತಿದ್ದೆ. ಮಯೋನೀಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಈ ಥರ ಏನಾದರೂ ಮಾಡಿದಾಗ ಯಾವಾಗಾದರೂ ಒಂದೊಂದು ಸಲ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಬರುತ್ತೆ. ನಾವು ಮಾಮಿಗೆ ಹೋಯ್ತಾ ಇದ್ದೀವಿ ಈಗ. ಎಲ್ಲಿಗೆ ಹೋಯ್ತಾ ಇದ್ದೀವಿ? ಮಾಮಿಗೆ. ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ, ಆದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಸಡನ್ನಾಗಿ. ಆಮೇಲೆ ವೆಯ್ಟ್ ಮಾಡಿ ಮಳೆ ಎಲ್ಲ ಕಮ್ಮಿ ಆದಮೇಲೆ ಬಂದ್ವಿ ಮಠಕ್ಕೆ. ನಾವು ಬರೋ ಅಷ್ಟರಲ್ಲಿ ಮಂಗಳಾರತಿ ಮಾಡ್ತಾಯಿದ್ರು. ಆಮೇಲೆ ಬಂದು ನನ್ನ ಮಾಮೂಲಿ ಹೆಜ್ಜೆ ನಮಸ್ಕಾರ ಹಾಕಿಬಿಟ್ಟು ಪ್ರಸಾದ ತೊಗೊಂಡು ತೀರ್ಥ ತೊಗೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ದೇವಸ್ಥಾನದಿಂದ ಬಂದು ನೈಟ್ ಅಡುಗೆ ಮಾಡ್ತಾಯಿದ್ದೀನಿ. ಟೈಮು 8:30 ಆಗಿದೆ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಒನ್ ಟೈಮ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಪನ್ನೀರ್ ಇತ್ತು ಮನೆಯಲ್ಲಿ. ಸೊ ಪನ್ನೀರ್ದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪನ್ನೀರ್ ಪಲಾವ್, ಬಿರಿಯಾನಿ ಏನು ಬೇಕಾದ್ರೂ ಅನ್ಕೋಬೋದು, ನಾವೇನು ಹೆಸರಿಡ್ತೀವಿ ಅದೇನೆ. ಸೊ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಕಾಣಿಸ್ತಿದೆಯಾ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪನ್ನೀರ್ ಬಿರಿಯಾನಿ ಮಾಡಿಬಿಡ್ತೀನಿ. ಆ್ಯಂಡ್ ನಾನು ಇದನ್ನು ರೆಸಿಪಿ ಥರ ಏನು ತೋರಿಸ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನನ್ನ ಮಗನಿಗೆ ಇನ್ನೂ ಹೋಮ್ವರ್ಕ್ ಮಾಡಿಸ್ಬೇಕು. ಹಾಗೆ ಪಾಪುಗೆ ಇನ್ನು ಊಟ ತಿನ್ನಿಸಿಲ್ಲ, ಅದಕ್ಕೆ ರೆಸಿಪಿ ಥರ ಏನು ಮಾಡ್ತಿಲ್ಲ, ಜಸ್ಟ್ ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ನಾನು ನೆಕ್ಸ್ಟ್ ಯಾವಾಗಾದರೂ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ತೀನಿ. ಅಷ್ಟೇನೇನಿಲ್ಲ. ಆ್ಯಂಡ್ ಬೇಗ ಅಡುಗೆ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಊಟ ಎಲ್ಲ ಆಯಿತು, ಮಲ್ಗೋಣ ಅಂದ್ಕೊಂಡು ಬಂದೆ. ಟೈಮು 10:30 ಆಗಿದೆ, ಮಲ್ಕೋಬೇಕು ಇವಾಗ. ಊಟ ಆಯಿತು. ಊಟಕ್ಕೆ ಅದೇ ಹೇಳಿದ್ನಲ್ಲ, ಪನ್ನೀರ್ ಬಿರಿಯಾನಿ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಬಿರಿಯಾನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಏನಂತ ಗೊತ್ತಿಲ್ಲ ನನಗೂ. ಅದು ಮಾಡಿದ್ದೀನಿ, ತುಂಬ ಸಲ ಮಾಡಿದ್ದೀನಿ, ಬಟ್ ಮಾಡಿದಾಗೆಲ್ಲ ನನ್ನ ರೆಸಿಪಿನೇ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದೇ ಹಿಂಗೆ ಏನೇನಾದರೂ ಪ್ರಾಬ್ಲಮ್ ಆಗಿಬಿಡತ್ತೆ, ಇಲ್ಲ ಅರ್ಜೆಂಟಲ್ಲಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ಏನೋ ಮರ್ತುಬಿಡ್ತೀನಿ ಈ ಥರ. ಸೊ ನೆಕ್ಸ್ಟ್ ಟೈಮ್ ಅಂತೂ ಮರೀದೇ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಬ್ಯಾಚುಲರ್ಸ್ಗಳಿಗೆ, ಮತ್ತು ಹೊಸ್ದಾಗಿ ಅಡುಗೆ ಕಲಿತಿರೋರಿಗೆ, ಏನು ಅಡುಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೆಕ್ಸ್ಟ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ನೇನಪ್ಪ ಅಂದರೆ ಏನೋ ಹೇಳೋದು ಮರ್ತೋಯ್ತು. ಅದು ನಾನೀಗ ನಂದು ವೀಡಿಯೋಗಳಿಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ವೀಡಿಯೋಗಳು ಮಾಡ್ತಾಯಿದ್ದೀನಲ್ಲ, ಅದು ಸ್ಯಾರಿ ರಿಲೇಟೆಡ್. ಸ್ಯಾರಿ ಕಲೆಕ್ಷನ್ ಬಂದಾಗ ನಾನು ಅಂದರೆ ಒಂದು ಪ್ಯಾಟ್ರನ್, ಒಂದು ಡಿಸೈನಲ್ಲಿ ಒಂದು ಸ್ಯಾರಿ ಮಾತ್ರ ನಾನು ತೋರಿಸಿ ವೀಡಿಯೋ ಮಾಡೋದು. ಮಿಕ್ಕಿದ್ದೆಲ್ಲ ನಾನು ಫೋಟೋಸ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ 1 ನಿಮಿಷ ಟೈಮಲ್ಲಿ ನನಗೆ ಎಲ್ಲ ಸ್ಯಾರೀಸು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಮತ್ತು ಬೇಕು ಅಂದರೆ ನಾನು ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಸಿಮ್ ಆ್ಯಕ್ಟಿವೇಟ್ ಆಗಿದೆ. ಅದು ಏನೋ ನಂದು ID ಪ್ರೂಫ್ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ನಿಮಗೆ ಯಾರಿಗಾದರೂ ಬೇಕಾದರೆ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ. ಕಲೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಜೆನ್ಯೂನ್ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತು ನಾನು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದೆ. ನೀವು ಅನ್ಕೋಬೋದು, ಏನು ಪ್ರತಿ ಸಲ ಹೋದಾಗಲೂ ರಾಯರ ಮಠದ್ದು ಅದೇ ವಿಡಿಯೋ ಹಂಗೆ ದೀಪ ಹಚ್ಚಿರ್ತಾರೆ, ಅದೇ ಥರನೇ ಅದನ್ನೇ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಅನ್ಕೋಬೋದು. ನನಗೇನು ಬೇಜಾರಿಲ್ಲ ನೀವು ಅಂದ್ಕೊಳ್ಳೋದು. ಬಟ್ ನನಗಂತೂ ಪ್ರತಿ ಸಲ ಹೋದಾಗಲೂ ರಾಯರು ಹೊಸ ಥರನೇ ಕಾಣಿಸ್ತಾರೆ. ಅದೇನು ನನಗೆ ಆ ಥರನೋ ಇಲ್ಲ ಎಲ್ರಿಗೂ ಆ ಥರ ಕಾಣಿಸ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಯಾರನ್ನೂ ಕೇಳೋಕ್ಕೆ ಹೋಗಿಲ್ಲ. ನನಗೆ ಮಾತ್ರ ನಿಜವಾಗ್ಲೂ ಪ್ರತಿ ಸಲ ಹೋದಾಗಲೂ ಒಂದು ಹೊಸ ಕಳೆ ಅನ್ನೋದು ಕಾಣಿಸುತ್ತೆ ಅವ್ರ ಮುಖದಲ್ಲಿ. ಹಾಗಾಗಿ ನಾನು ಅದನ್ನ ವೀಡಿಯೋ ಮಾಡ್ಕೊಳ್ತೀನಿ. ಸೊ ನಿಮ್ಗಳಿಗೂ ಸಿಗಲಿ, ನೀವುಗಳು ಕೂಡ ನಿಮಗೂ ಕೂಡ ಅದನ್ನು ನೋಡೋ ಅದೃಷ್ಟ ಸಿಗಲಿ ಅಂತ ಹೇಳಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅದನ್ನ ಶೇರ್ ಮಾಡ್ತೀನಿ ಅಷ್ಟೇನೇನಿಲ್ಲ. ಆದರೂ ಶೇರ್ ಮಾಡೋದು ಬೇಡ ಕಂಪ್ಲೀಟ್ ವೀಡಿಯೋ ಅಂದ್ಕೊಂಡು ಸ್ವಲ್ಪನೇ ಶೇರ್ ಮಾಡ್ತೀನಿ ಅಷ್ಟೇ.
ಅಷ್ಟೇ. ಈಗ ವಿಡಿಯೋನ ಎಂಡ್ ಮಾಡೋ ಟೈಮು, ಸೊ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನೋ ಹೇಳೋದು ಮತ್ತೆ. ಇನ್ನೊಂದು ಏನಪ್ಪ ಅಂದರೆ ನ್ಯೂ ಇಯರ್ದು ರೆಸಲ್ಯೂಷನ್ನು, ನಾನು ಅದ್ರ ಬಗ್ಗೆ ಮರ್ತ್ಬಿಟ್ಟೆ ಹೇಳೋದು. ರೆಸಲ್ಯೂಷನ್ನು ವೆಯ್ಟ್ ಲಾಸ್ ಮಾಡಬೇಕು ಒಂದು, ಮತ್ತು ಆದಷ್ಟು ನಾನು ಯಾವಾಗಲೂ ಹೆಲ್ದಿ ಫುಡ್ಡೇ ತಿನ್ನೋದು, ಹೊರಗಡೆ ಎಲ್ಲ ತಿನ್ನೋಕ್ಕೆ ಹೋಗಲ್ಲ. ಅದರಲ್ಲೂ ಇನ್ನೂ ಹೆಲ್ದಿ ಫುಡ್ ತಿನ್ನಬೇಕು. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ನನ್ನದು ಕಾನ್ಸಂಟ್ರೇಷನ್ ಎಲ್ಲ ವೆಯ್ಟ್ ಲಾಸ್ ಮಾಡಬೇಕು. ಹಾಗೆ ಹೊಸ್ದಾಗಿ ಶುರು ಮಾಡಿರುವಂತಹ ಬಿಸ್ನೆಸ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಇದಿಷ್ಟು ನನ್ನ ರೆಸಲ್ಯೂಷನ್ನು. ಬಿಸ್ನೆಸ್ ನಡ್ಸ್ಕೊಂಡು ಹೋಗೋದು ರೆಸಲ್ಯೂಷನ್ ಆಗಲ್ಲ, ಯಾಕಂದರೆ ಅದು ಹೊಸ್ದಾಗಿ ಇವಾಗ ಸ್ಟಾರ್ಟ್ ಮಾಡಿರೋದು. ಸೊ ವೆಯ್ಟ್ ಲಾಸ್ ಮಾಡಬೇಕು, ಇದು ನನ್ನ ರೆಸಲ್ಯೂಷನ್ನು. ಬಟ್ ನನ್ನ ಹಸ್ಬೆಂಡ್ ಹೇಳ್ತಿದ್ದಾಳಲ್ವ, ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀನಲ್ವ, ಸೊ ಇವಾಗಲೇ ನೀನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಬೇಡ, ಪಾಪುಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಒಂದೇ ಸಲ ಸ್ಟಾರ್ಟ್ ಮಾಡೋದು ಬೇಡ ಅಂದ್ಕೊಂಡು, ಅಂದರೆ ಯಾಕೋ ಸ್ಟಾರ್ಟ್ ಮಾಡ್ತೀನಿ ಮತ್ತು ಅದು ಅದಕ್ಕೆ ನಿಂತೋಗುತ್ತೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ, ಒಂದೊಂದಾಗಿ ಆ್ಯಡ್ ಮಾಡ್ಕೊತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ ಆ್ಯಂಡ್ ಟೇಕ್ ಕೇರ್. ಗುಡ್ ನೈಟ್.